ಇವತ್ತು ಫೆರ್ರೀಸ್ ಫೋಟೋ ವೀಲ್ ಮಾಡೋದು ಹೇಗೆ ಅಂತ ನೋಡೋಣ. ಫ್ರಮ್ ಐಸ್ ಕ್ರೀಮ್ ಸ್ಟಿಕ್ಸ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಐಸ್ ಕ್ರೀಮ್ ಸ್ಟಿಕ್ಸಿಂದ ಫೆರ್ರೀಸ್ ವೀಲ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ಐಸ್ ಕ್ರೀಮ್ ಸ್ಟಿಕ್ಸ್ನ ತೊಗೊಳ್ಳೋಣ. ಅದಾದಮೇಲೆ ಯಾವುದಾದ್ರೂ ವೇಸ್ಟ್ ಬುಕ್ಕಿನ ಪೇಪರ್ ಇರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು 2 ಸೆಂಟಿಮೀಟರ್ ರೇಡಿಯಸ್ಸಿಂದ 4 ಸರ್ಕಲ್ಸ್ನ ಡ್ರಾ ಮಾಡೋಣ. ಫೋರ್ ಸರ್ಕಲ್ಸ್ ಡ್ರಾ ಮಾಡಾದ್ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ 4 ಸರ್ಕಲ್ಸ್ ಕಟ್ ಮಾಡ್ಕೊಂಡು ರೆಡಿ ಆದಮೇಲೆ ನಾವು 1.5 ಸೆಂಟಿಮೀಟರ್ ರೇಡಿಯಸ್ಸಿಂದು ಸರ್ಕಲ್ಸ್ನ ಡ್ರಾ ಮಾಡೋಣ ಈ ಪ್ರಿಪೇರ್ ಮಾಡಿರೋ 4 ಸರ್ಕಲ್ಸ್ ಒಳಗೆ. ಈ ಥರ ಸೆಂಟರಿಂದ 1.5 ಸೆಂಟಿಮೀಟರ್ ರೇಡಿಯಸ್ಸಿನ ಸರ್ಕಲ್ ಡ್ರಾ ಮಾಡೋಣ. ಈಗ ಸ್ಕೇಲ್ ಯೂಸ್ ಮಾಡಿಬಿಟ್ಟು ಸೆಂಟರಿಂದ ಲೈನ್ಸ್ನ ಡ್ರಾ ಮಾಡೋಣ. ಈ ಥರ ಐಸ್ ಕ್ರೀಮ್ ಸ್ಟಿಕ್ಸ್ನ ಸ್ಟಿಕ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಈ ಥರ ಲೈನ್ಸ್ನ ಡ್ರಾ ಮಾಡ್ಕೋಬೇಕು. ಈ ಥರ ಲೈನ್ಸ್ನ ಡ್ರಾ ಮಾಡಿಕೊಂಡ್ರೆ ಈಸಿ ಆಗಲಿ ಅಂತ ಸ್ಟಿಕ್ ಮಾಡೋದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಸ್ನ. ಈಗ ಗ್ಲೂ ಗನ್ನ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ ಸ್ಟಿಕ್ಸ್ನ ಸ್ಟಿಕ್ ಮಾಡೋಣ. ಸರ್ಕಲ್ಸಲ್ಲಿ ಲೈನ್ ಡ್ರಾ ಮಾಡಿದ್ದೀವಲ್ಲ ಅದ್ರ ಮೇಲೆ ಸ್ಟಿಕ್ ಮಾಡೋಣ ಐಸ್ ಕ್ರೀಮ್ ಸ್ಟಿಕ್ಸ್ನ. ಈ ಥರ 2 ಹೆಕ್ಸಾಗಾನ್ ಶೇಪ್ಸ್ನ ಪ್ರಿಪೇರ್ ಮಾಡಬೇಕು ನಾವು. ಈಗ ಸೆಂಟರ್ಗೆ ಇದ್ರ ಮೇಲ್ಗಡೆ ನಾವು ಗ್ಲೂ ಹಚ್ಬಿಟ್ಟು ಪೇಪರ್ನ ಸ್ಟಿಕ್ ಮಾಡೋಣ. ಈಗ ಇದು ರೆಡಿ ಆಗಿದೆ. ಇದು ರೆಡಿ ಆದಮೇಲೆ ನಾವಿವಾಗ ಅವೆರಡು ಹೆಕ್ಸಾಗಾನ್ ಫೆರ್ರೀಸ್ ವೀಲಿಗೆ ಕಲರ್ ಮಾಡೋಣ. ನಾನಿಲ್ಲಿ ಲೈಟ್ ಯೆಲ್ಲೋ ಕಲರ್ನ ಕಲರ್ ಮಾಡ್ತೀನಿ ಆ ವೀಲ್ಗೆ.
ಆದಮೇಲೆ ನೆಕ್ಸ್ಟ್ ಬೇಸ್ನ ರೆಡಿ ಮಾಡ್ಕೊಳ್ಳೋಣ. ಆ್ಯಂಡ್ ಬೇಸ್ನ ಪ್ರಿಪೇರ್ ಮಾಡೋದಕ್ಕೆ ನಾವು ಐಸ್ ಕ್ರೀಮ್ ಸ್ಟಿಕ್ಸ್ನ ರೆಕ್ಟ್ಯಾಂಗಲ್ ಶೇಪಲ್ಲಿ ಸ್ಟಿಕ್ ಮಾಡಬೇಕು. ಬೇಸ್ ಪ್ರಿಪೇರ್ ಮಾಡಿ ಆದಮೇಲೆ ನಾವು ಸೈಡ್ ಸ್ಟ್ಯಾಂಡ್ಸ್ನ ಪ್ರಿಪೇರ್ ಮಾಡೋಣ. ಆ್ಯಂಡ್ 2 ಸ್ಟ್ಯಾಂಡ್ನ ಪ್ರಿಪೇರ್ ಮಾಡಬೇಕು. ನಾವು ಈ ಥರ ಟ್ರಯಾಂಗಲ್ ಶೇಪಲ್ಲಿ ನಾವು ಸ್ಟ್ಯಾಂಡ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಟ್ರಯಾಂಗಲ್ ಶೇಪಿಂದು 2 ಸೈಡ್ ಸ್ಟ್ಯಾಂಡ್ನ ಪ್ರಿಪೇರ್ ಮಾಡ್ಕೋಬೇಕು ನಾವು. ಅದಾದಮೇಲೆ ಬೇಸ್ ಪ್ರಿಪೇರ್ ಮಾಡಿದ್ವಲ್ಲ ಅದನ್ನು ತೊಗೊಬಿಟ್ಟು ಲೆಫ್ಟ್ ಆ್ಯಂಡ್ ರೈಟಲ್ಲಿ ಗಮ್ ಹಚ್ಬಿಟ್ಟು ನಾನು ಸೈಡ್ ಸ್ಟ್ಯಾಂಡ್ನ ಫಿಕ್ಸ್ ಮಾಡ್ತೀನಿ. ನೋಡಿ, ಈಗ ಫೆರ್ರಿಸ್ ವೀಲಿಂದು ಫುಲ್ ಬೇಸ್ ರೆಡಿ ಆಗಿದೆ. ಈಗ ನಾವು ಎಕ್ಸಾಗೋನ್ ವೀಲ್ ಮಾಡಿದ್ವಲ್ಲ ಅದೆರಡನ್ನೂ ಜಾಯಿನ್ ಮಾಡೋಣ. 4 ಐಸ್ ಕ್ರೀಮ್ ಸ್ಟಿಕ್ಸ್ನ ಯೂಸ್ ಮಾಡಿಬಿಟ್ಟು ಸೆಂಟರಲ್ಲಿ ನಾವು ಈ ಥರ ಫಿಕ್ಸ್ ಮಾಡಬೇಕು. ನೋಡಿ, ಈಗ ವೀಲ್ ಕೂಡ ರೆಡಿ ಆಗಿದೆ. ಈ ಥರ ಸ್ಟಿಕ್ ಮಾಡಬೇಕು ನಾವು. ವೀಲ್ನ ಈಸಿಯಾಗಿ ರೋಲ್ ಮಾಡ್ಬೋದು ಅಂತ ನಾನು ಮಧ್ಯಕ್ಕೆ ಒಂದು ಸ್ಟಿಕ್ನ ಇನ್ಸರ್ಟ್ ಮಾಡ್ತೀನಿ ಈ ಥರ. ಈಗ ಈ ಥರ ಸಣ್ಣ ಸಣ್ಣ ಸ್ಟಿಕ್ ತೊಗೊಂಡ್ಬಿಟ್ಟು ನಾನು ಇದಕ್ಕೆ ಗ್ಲೂ ಮಾಡ್ತೀನಿ ಫೋಟೋ ಹ್ಯಾಂಗ್ ಮಾಡೋದಕ್ಕೋಸ್ಕರ. ನೋಡಿ, ಈಗ ಈ ಥರ ಫುಲ್ ವೀಲ್ ರೆಡಿ ಆದಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಫೋಟೋ ಹ್ಯಾಂಗ್ ಮಾಡೋದಕ್ಕೆ ಅಂತ A4 ಶೀಟ್ನ ಕಟ್ ಮಾಡ್ಕೊತೀನಿ ಫೋಟೋ ಹಚ್ಚೋಕ್ಕೆ. ಟೋಟಲ್ ನಮಗೆ ಈ ಥರ 9 ಪೇಪರ್ಸ್ ಬೇಕು ಫೋಟೋ ಹಚ್ಚೋದಕ್ಕೆ. ಆ್ಯಂಡ್ ಇದೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನಾವಿವಾಗ ಈ ವೀಲಿಗೆ ಸ್ಟಿಕ್ ಮಾಡೋಣ. ಇದನ್ನೆಲ್ಲ ಈ ಥರ ಒಂದಾದ್ಮೇಲೆ ಒಂದು ಸ್ಟಿಕ್ ಮಾಡೋಣ.
ನೋಡಿ ಈಗ ಫೋಟೋ ಫೆರಿಸ್ ವೀಲ್ ರೆಡಿ ಆಗಿದೆ. ನೀವು ಇದನ್ನು ಸ್ಕೂಲ್ ಆ್ಯಕ್ಟಿವಿಟಿಗೂ ಬೇಕಾದರೂ ಟ್ರೈ ಮಾಡ್ಬೋದು. ನೀವು ಇದಕ್ಕೆ ಫೋಟೋಸ್ ಎಲ್ಲ ಸ್ಟಿಕ್ ಮಾಡ್ಕೋಬೋದು. ಆ್ಯಂಡ್ ನಾನು ಮಾಡಿದ ಈ ವಿಡಿಯೋ ಫೆರಿಸ್ ಫೋಟೋ ವೀಲ್ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಟ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿವನ್.